ಪಾಪ ನಮ್ಮ ಜೂನಿಯರ್ ಅರ್ಜುನ ಹೆದರಿ ಓಡೋಗ್ಬಿಟ್ಟಿದ್ದಾನೆ. ಆ ಮದ ಬಂದಿರೋ ಕಾಡಾನೆ ನೋಡಿ ಹೆದರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸುಮಾರು ಕಾಲ ಹುಡುಕಿ ಹುಡುಕಿ ಕೊನೆ ಅಧಿಕಾರಿಗಳ ಕೈಗೆ ಸಿಕ್ಕಿದ್ದಾನೆ. ಅದೇ ಅಧಿಕಾರಿಗಳ ಬದಲು ಪಾಪ ಮತ್ತೆ ಆ ಕಾಡಾನೆ ಕೈಗೆ ಸಿಕ್ಕಿದ್ರೆ ಕತೆ ಏನಾಗಬೇಕಿತ್ತು. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ರ ಸ್ನೇಹಿತರೆ? ನೋಡಿ, ಇವತ್ತಿನ ವಿಷಯ ಬಂದು, ನಾನು ಆನೆಗಳ ಬಗ್ಗೆ ಮೊದಲೆಲ್ಲ ತುಂಬ ವೀಡಿಯೋಗಳು ಮಾಡ್ತಾ ಇದ್ದೆ. ನಿಮಗೆಲ್ಲ ಎಲ್ಲೆಲ್ಲಿ ಕಾರ್ಯಾಚರಣೆ ಆಗುತ್ತೆ ಅಂತ ಕೂಡ ಮೊದಲೇ ಹೇಳ್ತಾ ಇದ್ದೆ. ಹಾಗೆಯೇ ಆನೆಗಳ ಬಗ್ಗೆನೇ ತುಂಬ ವಿಷಯನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ. ಬಟ್ ಈಗ ರೀಸೆಂಟಾಗಿ ನಾನು ಕೇವಲ KSRTC ಬಗ್ಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೆ. ಆನೆಗಳ ಬಗ್ಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಸ್ನೇಹಿತರೆ. ಏಕೆಂದರೆ ಸ್ವಲ್ಪ ಅಲ್ಲಿನ ಮಾಹಿತಿ ನನಗೆ ಕೊರತೆ ಆಯಿತು, ಮತ್ತು ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರೋ ಕಾರಣ ಆ ವಿಡಿಯೋಗಳು ಮಾಡೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಆದರೆ ಇವತ್ತು ಆನೆಗಳ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕಾಗಿದೆ ಸ್ನೇಹಿತರೆ. ಯಾಕಂದರೆ ಈಗೇನು ನಡೀತಿದೆ ಕಾರ್ಯಾಚರಣೆ ಸ್ನೇಹಿತರೆ, ಮೊನ್ನೆಯಿಂದ ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಾಡಾನೆಗೋಸ್ಕರ. ಒಬ್ಬ ಕೂಲಿ ಕಾರ್ಮಿಕನ್ನ ಕಾಡಾನೆ ತುಳಿದು ಸಾಯಿಸಿದೆ. ಅದನ್ನು ಹಿಡಿಬೇಕು ಅಂತ ಹೋಗಿದ್ದಾರೆ ಸ್ನೇಹಿತರೆ. ಒಟ್ಟು ನಮ್ಮ ಸಾಕಾನೆಗಳು 7 ಆನೆಗಳು ಹೋಗಿದ್ದಾವೆ ಸ್ನೇಹಿತರೆ, ಅಭಿಮನ್ಯುವನ್ನು ಹೊರತುಪಡಿಸಿ. ಏಕೆಂದರೆ ಅಭಿಮನ್ಯುನ ಒಂದು ಏನು ಲಿಮಿಟ್ ಇದೆ, ಏಜು, ಅದು ಕ್ರಾಸ್ ಆಗ್ತಾ ಇದೆ. ಹಾಗಾಗಿ ಬೇಡ, ಅಭಿಮನ್ಯು ಅಂಬಾರಿ ನೆಕ್ಸ್ಟ್ ಮತ್ತೊಮ್ಮೆ ಅಂಬಾರಿ ಬರಬೇಕು, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಏಕೆಂದರೆ ಈಗಾಗಲೇ ನಮ್ಮ ಆನೆಗಳು ರೆಡಿ ಇದ್ದಾವೆ, ಯಾಕೆಂದರೆ ತಯಾರಿ ರೆಡಿ ಮಾಡಿದ್ದಾರೆ. ಹಾಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಬೇಡ, ಸಾಕಾಗ್ತವೆ ನಮ್ಮ ಆನೆಗಳು ಅಂತ ಹೋಗಿದ್ದಾರೆ ಸ್ನೇಹಿತರೆ. ಆದರೆ ನೋಡಿ ಸ್ನೇಹಿತರೆ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದೇ ರೀತಿ ಕಾರ್ಯಾಚರಣೆ ಮಾಡೋಕ್ಕೋಗಿ ಒಂದು ತಪ್ಪಿನಿಂದ ನಮ್ಮ ಅರ್ಜುನ ಆನೆನ ಕಳ್ಕೊಂಡ್ವಿ. ದೈತ್ಯಾಕಾರದ ನಮ್ಮ ಅರ್ಜುನ, ಕೋಪಿಷ್ಟ ಎತ್ತರದ ಆನೆ ಕಳ್ಕೊಂಡ್ಬಿಟ್ವಿ ಸ್ನೇಹಿತರೆ. ಹಾಗೆಯೇ ನೋಡಿ, ನಿನ್ನೆ ಕಾರ್ಯಾಚರಣೆ ಮಾಡೋಕ್ಕೆ ಹೋಗಿದ್ದಾರೆ ಸ್ನೇಹಿತರೆ ಅಲ್ವಾ. ETF ಏನು ಮಾಡ್ತಾ ಇರ್ತಾರೆ, ಮೊದಲು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಆನೆ ಇದೆ, ಹೌದು, ಓಕೆ ಆಯಿತು, ಆನೆ ಇದೆ ಕನ್ಫರ್ಮ್ ಆಯಿತು. ಹಾಗೆಯೇ ಆನೆಗೆ ಮದ ಬಂದಿದೆ ಗೊತ್ತಾಗುತ್ತೆ ಸ್ನೇಹಿತರೆ. ಏಕೆಂದರೆ ಎಷ್ಟು ವರ್ಷಗಳಿಂದ ಈ ಕಾರ್ಯಾಚರಣೆಗಳು ಮಾಡ್ತಾ ಇರ್ತಾರೆ, ಮದ ಬಂದರೆ ಗೊತ್ತಾಗ್ಬಿಡುತ್ತೆ ಅವರಿಗೆ. ಇಂಥ ಟೈಮಲ್ಲಿ ನಮ್ಮ ಜೂನಿಯರ್ ಅರ್ಜುನ ದಾರಿ ತಪ್ತಾನೆ ಸ್ನೇಹಿತರೆ. ಅದೃಷ್ಟ ಸ್ನೇಹಿತರೆ, ಬೈ ಚಾನ್ಸ್ ಆ ಆನೆ, ಮದ ಬಂದಿರೋ ಕಾಡಾನೆ ಏನಾದರೂ ತಲೆ ಕೆಟ್ಟು ಇಲ್ಲ ಇದನ್ನು ಟಾರ್ಗೆಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಜೂನಿಯರ್ ಅರ್ಜುನ್ನ ಉಳಿತಾ ಇರಲಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಸಾಕಾನೆಗಳು ತುಂಬ ಸ್ಟ್ರಾಂಗ್ ಇದ್ದಾವೆ, ಫೈಟ್ ಮಾಡ್ತವೆ, ಇಲ್ಲ ಅಂತಿಲ್ಲ. ಬಟ್ ಮದ ಬಂದಾಗ ಯಾವುದೇ ಆನೆ ಆಗಲಿ ಸ್ವಲ್ಪ ಹಿಂದೆನೇ ಹೋಗ್ತವೆ. ಆದರೆ ಅಭಿಮನ್ಯು ಥರನೇ ರೆಡಿ ಆಗಬೇಕು ಎಲ್ಲ ಆನೆಗಳು. ಬಟ್ ಅಭಿಮನ್ಯು ಬಿಟ್ಟು ಈ ಪ್ರೆಸೆಂಟು ಕಾರ್ಯಾಚರಣೆಗೆ ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಮಿಸ್ ಆಗಿದೆ. ಏನಪ್ಪ ಅಂದರೆ ಅದೃಷ್ಟ ಚೆನ್ನಾಗಿದೆ, ವಾಪಸ್ ಬಂದಿದ್ದಾರೆ. ಅಲ್ಲಿ ಕಾಡಾನೆಗೆ ತುಂಬ ಮದ ಇತ್ತು ಅಂತ ಹೇಳಿ ಸ್ನೇಹಿತರೆ. ಯೋಚನೆ ಮಾಡಿ, ಇದೇ ರೀತಿ ಕಾರ್ಯಾಚರಣೆ ಮಾಡೋಕ್ಕೆ ಹೋಗಿ ನಮ್ಮ ಅರ್ಜುನ ಆನೆ ಕಳ್ಕೊಂಡ್ವಿ ಸ್ನೇಹಿತರೆ. ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ? ಯಾಕೆ ನಮ್ಮ ಆನೆಗಳು ಇನ್ನೂ ಕಳ್ಕೊಬೇಕಾ ಹೇಳಿ ನೀವು ಸ್ನೇಹಿತರೆ? ಅಟ್ಲೀಸ್ಟ್ ಎಲ್ಲ ಆನೆಗಳು ಒಟ್ಟಿಗೆ, ಎಲ್ಲ ನಮ್ಮ 7 ಸಾಕನೆ ಏನು ಹೋಗಿದ್ದು ಸ್ನೇಹಿತರೆ ಆನೆಗಳು, ಅಷ್ಟು ಆನೆಗಳನ್ನು ಒಟ್ಟಿಗೆ ಸುತ್ತುವರೆದು, ಅಂದರೆ ಆ ಕಾಡಾನೆನ ಎಲ್ಲ 7 ಆನೆಗಳ ಕೈಲಿ ಟಾರ್ಗೆಟ್ ಮಾಡಿಸಿದ್ರೆ, ಡಾಟ್ ಮಾಡಿ ಒಂದು ಪ್ರಯತ್ನ ಆಗುತ್ತೆ, ಏನೋ ಒಂದು ಮಾಡ್ಬೋದು, ಖುಷಿಯಾಗುತ್ತೆ, ಯಾಕೆಂದರೆ ಒಂದು ಧೈರ್ಯ ಇರುತ್ತೆ. ಬಟ್ ಒಂದೊಂದೇ ಆನೆನ ಮದ ಬಂದಿರೋ ಆನೆಗಳಿಗೆ ಬಿಡಬಾರ್ದು ಸ್ನೇಹಿತರೆ. ಇಲ್ಲಿ ಹಾಗೆ ಆಗಿರೋದು ಸ್ನೇಹಿತರೆ. ದಯವಿಟ್ಟು ನೀವೇ ನೋಡಿ ನಮ್ಮ ಸಾಕಾನೆಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊತಿದ್ದಾರೆ, ಎಷ್ಟು ಲೇಜಿ ಮಾಡ್ತಾರೆ ಅಧಿಕಾರಿಗಳು ಅಂತ ಸ್ನೇಹಿತರೆ. ಅದೊಂದು ತುಂಬ ಬೇಜಾರಾಗುವಂಥ ವಿಷಯ ಸ್ನೇಹಿತರೆ. ನಮ್ಮ ಭೀಮ ಆಗಿರ್ಬೋದು, ಅದರಲ್ಲೂ ನಮ್ಮ ಸುಗ್ರೀವ ಅಂತೂ ಹೇಳಂಗಿಲ್ಲ ಸ್ನೇಹಿತರೆ. ನಮ್ಮ ಸುಗ್ರೀವ ಅಂತೂ ಸೇಮ್ ನಮ್ಮ ಅಭಿಮನ್ಯು ಥರನೇ ಟಾರ್ಗೆಟ್ ಮಾಡ್ತಾನೆ, ಭಯಪಡಲ್ಲ. ಭೀಮಂಗಿಂತನೂ ಅಲ್ಲಿ ಎಲ್ಲ ಏಕಲವ್ಯ ಭೀಮಂಗಿಂತ ನನಗೆ ಸುಗ್ರೀವ ಅಷ್ಟೇ. ಯಾಕೆಂದರೆ ಸುಗ್ರೀವ ಸ್ವಲ್ಪ ಹೆದರಲ್ಲ ಸ್ನೇಹಿತರೆ, ಟಾರ್ಗೆಟ್ ಮಾಡ್ತಾನೆ ಸುಗ್ರೀವ. ಹಾಗಾಗಿ ನಮ್ಮ ಏಕಲವ್ಯನೂ ಅಷ್ಟೇ, ಭೀಮನೂ ಅಷ್ಟೇ, ಇಲ್ಲ ಅಂತಲ್ಲ. ಬಟ್ ಭೀಮ ದೈತ್ಯಾಕಾರ ಆನೆ ಇರ್ಬೋದು, ಎತ್ತರ ಅಷ್ಟೇ ಒಂದು ತೂಕದ ಆನೆ ಆಗಿರೋದು ಕೂಡ ನಮ್ಮ ಸುಗ್ರೀವ ಹಾಗೂ ಅಭಿಮನ್ಯುಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಧೈರ್ಯ ಕಡಿಮೆ ಇದೆ. ಯಾಕೆಂದರೆ ಅವನು ಇನ್ನೂ ಚಿಕ್ಕ ಏಜು, ನೋಡೋಕ್ಕೆ ಎಷ್ಟೇ ಎತ್ತರ ದಪ್ಪ ಇದ್ರೂ ಕೂಡ ಏಜ್ ಚಿಕ್ಕದು, ಲಿಮಿಟ್ ಸ್ವಲ್ಪ ಬುದ್ಧಿ ಕಡಿಮೆ ಇರುತ್ತೆ. ಭೀಮ ಆಲ್ಮೋಸ್ಟ್ ಇನ್ನೊಂದು 5 ವರ್ಷ ಹೋದರೆ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅವ್ನು ಮೀರಿಸುವಂಥ ಆನೆಗಳೇ ಇಲ್ಲ, ಅಷ್ಟು ಆಗ್ತಾನೆ ಸ್ನೇಹಿತರೆ. ಬಟ್ ಭಾರತದ ನಂಬರ್ 1 ಕುಮ್ಕಿ ಆನೆ ನಮ್ಮ AK-47 ಅಭಿಮನ್ಯು ಇದ್ದಾನಲ್ಲ,
ಅವ್ನ ಕತೆನೇ ಬೇರೆ, ಅವ್ನ ಹಿಸ್ಟ್ರಿನೇ ಬೇರೆ, ಅವ್ನು ಹೇಳೋಕ್ಕೂ ಆಗಲ್ಲ ಸ್ನೇಹಿತರೆ, ಬಿಡಿ ಹೋಗಲಿ. ಆ ರೀತಿ ರೆಡಿ ಮಾಡ್ಬೇಕು ನಮ್ಮ ಆನೆಗಳನ್ನ ಸ್ನೇಹಿತರೆ. ದಯವಿಟ್ಟು ಈಗೇನು ಹೋಗಿದ್ರೆ ಕಾರ್ಯಾಚರಣೆ ಸ್ಟಾಪ್ ಆಗಿದೆ, ತುಂಬ ಖುಷಿ ಸ್ನೇಹಿತರೆ. ಕಾರ್ಯಾಚರಣೆ ಮಾಡೋದು ಬೇಡ ಸದ್ಯಕ್ಕೆ, ಯಾಕೆಂದರೆ ಮತ್ತೆ ನಾವು ಆನೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಸ್ನೇಹಿತರೆ. ಈಗಾಗಲೇ ಅರ್ಜುನ ನೆನಪು ಇನ್ನೂ ಮಾಸಿಲ್ಲ, ಆಯಿತಾ. ಅಭಿಮನ್ಯು ಇದ್ದು ಏನೋ ಒಂದು ಮಾಡೋಕ್ಕೆ ಹೋದರೆ ಎಲ್ಲರಿಗೂ ಒಂದು 100% ಧೈರ್ಯ ಅಂತೂ ಇರುತ್ತೆ. ಬಟ್ ಅಭಿಮನ್ಯು ಇಲ್ಲದೇ ನಾವು ಬೇರೆ ಆನೆಗಳು ಕರ್ಕೊಂಡೋದಾಗ ಅಭಿಮನ್ಯು ಎಲ್ಲ ಟೈಮ್ ಬರೋಕ್ಕಾಗಲ್ಲ, ಒಪ್ಕೊತೀನಿ. ಇರೋ ಆನೆಗಳನ್ನ ನಾವು ಬಳಸ್ಕೋಬೇಕು, ಯೂಸ್ ಮಾಡ್ಕೊಬೇಕು. ಆದರೆ ಮದ ಬಂದಾಗ ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಮದ ಬಂದಿದೆ ಅಂತ ಗೊತ್ತಿದ್ರೂ ಕೂಡ ಹೋಗಿದ್ದಾರೆ, ಅಂದರೆ ಗೊತ್ತಿದ್ರೂ ಅಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ. ಗೊತ್ತಾದ್ಮೇಲೆ ಅದರಲ್ಲೂ ನೋಡಿ ನಮ್ಮ ಪಾಪ ಅರ್ಜುನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ನಮ್ಮೇನು ಜೂನಿಯರ್ ಅರ್ಜುನ ಇತ್ತಲ್ಲ, ಮದ ಬಂದಿರೋದಕ್ಕೆ ಎದ್ರುಕೊಂಡು ಓಡೋಗ್ಬಿಟ್ಟಿದ್ದಾನೆ. ಎಲ್ಲೋ ಸಿಕ್ಕೇ ಇಲ್ಲ ಸುಮಾರು ಗಂಟೆ. ಇವು ಸಂಜೆವರೆಗೂ ಕಾದು ಸುಸ್ತಾಗೋಗಿದ್ದಾರೆ. ಎಲ್ಲೋ ಪುಣ್ಯಕ್ಕೆ ಸಿಕ್ಕಿದ್ರು ಅವನಿಗೆ ಮತ್ತೆ ಅರ್ಜುನ. ಅಕಸ್ಮಾತ್ ಇವ್ರಿಗೆ ಸಿಗೋ ಬದಲು ಮತ್ತೆ ಆ ಕಾಡನ ಕೈ ಸಿಕ್ಕಿದ್ರೆ ನಮ್ಮ ಜೂನಿಯರ್ ಅರ್ಜುನ ಏನಾಗಬೇಕಿತ್ತು, ಯೋಚನೆ ಮಾಡಿ ಸ್ನೇಹಿತರೆ. ದಯವಿಟ್ಟು ಹಾಗಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತಿರಲಿಲ್ಲ, ಆನೆಗಳ ಬಗ್ಗೆ ವೀಡಿಯೋ ಮಾಡ್ತಿರಲಿಲ್ಲ ಸ್ನೇಹಿತರೆ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇದೊಂದು ಬೇಜಾರಾಯ್ತು, ನನಗೆ ತುಂಬ ಕೋಪ ಬಂತು. ಅದೇ ವಿಷಯಕ್ಕೆ ನಿಮಗೆ ತಿಳಿಸ್ಬೇಕು ಅಂತ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ಕಾರ್ಯಾಚರಣೆ ಬೇಡ, ಸ್ಥಗಿತ ಮಾಡಿ ಸ್ಟಾಪ್ ಮಾಡಿದ್ದಾರೆ, ಓಕೆ, ಸದ್ಯಕ್ಕೆ ಬೇಡ.